ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತನ ಜೂನ್ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ಇನ್ನು ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡುವ ವಿಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲೋ ಎಲ್ಲರೂ ಹೋಗಿ ಜಾಯ್ನ್ ಆಗಿ. ಮಾರ್ಚ್ ತಿಂಗಳದು PDF ಹಾಕಿದೆ, ನೋಡಿಕೊಳ್ಳಿ ಒಂದು ಸಲ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಸ್ರೋ ಮರುಬಳಕೆಯ ರಾಕೆಟ್ ಪುಷ್ಪಕ್ನ 3ನೇ ಪರೀಕ್ಷೆ ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ಅಂದರೆ ವಿಮಾನದ ರೀತಿ ರೆಕ್ಕೆಗಳನ್ನು ಹೊಂದಿರುವ ಪುಷ್ಪಕ್ ವಾಹನವನ್ನು ಭಾರತೀಯ ವಾಯುಪಡೆಯ ಚಿನೂಕ್ ಹೆಲಿಕಾಪ್ಟರ್ ಮೂಲಕ ಭೂಮಿಯಿಂದ 4.5 ಕಿಲೋಮೀಟರ್ ಎತ್ತರಕ್ಕೆ ಒಯ್ಯಲಾಗಿತ್ತು. ಬಳಿಕ ರನ್ವೇಯಿಂದ 4.5 ಕಿಲೋಮೀಟರ್ ಎತ್ತರದಲ್ಲಿರುವಾಗ ಅದನ್ನು ಕೆಳಗೆ ಬಿಡಲಾಯಿತು. ಈ ಪುಷ್ಪಕ್ ಸ್ವಯಂಚಾಲಿತವಾಗಿ ತನ್ನ ಮಾರ್ಗವನ್ನು ಸರಿಪಡಿಸಿಕೊಂಡು ರನ್ವೇಯನ್ನು ಸಮೀಪಿಸಿತು. ಈ ರನ್ವೇಯ ಕೇಂದ್ರ ಪಥದಲ್ಲಿ ಅತ್ಯಂತ ನಿಖರವಾಗಿ ಲ್ಯಾಂಡ್ ಆಯಿತು ಅಂತ ಹೇಳ್ಬೋದು ನಾವು. ಯಾವುದು? ಪುಷ್ಪಕ್. ಈ ರಾಕೆಟ್ ಉಡಾವಣೆ ವೆಚ್ಚವನ್ನು ಅಪಾರ ಪ್ರಮಾಣದಲ್ಲಿ ತಗ್ಗಿಸುವ ಉದ್ದೇಶದಿಂದ ಇದನ್ನು ಇಸ್ರೋ ಸಿದ್ಧಪಡಿಸಿದೆ ಅಂತ ಹೇಳ್ಬೋದು. ಯಾವುದು? ಪುಷ್ಪಕ್. ಪುಷ್ಪಕ್ ಹೆಸರಿನ ಮರುಬಳಕ ಅಂತರಿಕ್ಷ ನೌಕೆಯಾಗಿದೆ. ಅದು RLV-LEXನ 3ನೇ ಹಂತ ಆಗಿದೆ. ಇದನ್ನು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಮಾಡುವ ಮೂಲಕ ಮೂರನೇ ಪ್ರಯೋಗವನ್ನು ಇತ್ತೀಚೆಗೆ ಯಶಸ್ವಿಯಾಗಿ ನಡೆಸಿದೆ ಅಂತ ಹೇಳ್ಬೋದು ಇಸ್ರೋ ಸಂಸ್ಥೆ. ಯಾವುದು? LEX-3. ಇದರ ವಿಶೇಷತೆ ಏನಪ್ಪ ಅಂತಂದರೆ, LEX ಎರಡನೇ ವಾಹನವನ್ನು ರನ್ವೇಯ 150 ಮೀಟರ್ ಹೆಚ್ಚಾಗಿ ದೂರದಲ್ಲಿ ಬಿಡಲಾಗ್ತಿತ್ತು. ಆದರೆ LVX 3ನೇ ವಾಹನದಲ್ಲಿ ರನ್ವೇಯ 500 ಮೀಟರ್ ವ್ಯಾಪ್ತಿಯ ಆಚೀಚೆ ವಾಹನ ಬಿಡಲಾಗುತ್ತದೆ ಅಂತ ಹೇಳ್ಬೋದು. ತನ್ನಷ್ಟಕ್ಕೆ ತಾನೇ ರನ್ವೇಯ ದಾರಿ ಗುರುತಿಸಿಕೊಂಡು ಲ್ಯಾಂಡ್ ಆಗುವ ಈ ಪುಷ್ಪಕ್ನ ವಿಶೇಷವಾಗಿದೆ. ಅಂದರೆ ತನ್ನಷ್ಟಕ್ಕೆ ತಾನೇ ಲ್ಯಾಂಡ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಪುಷ್ಪಕ್ 3. ಲ್ಯಾಂಡಿಂಗ್ ವೇಗವನ್ನು ಸೆಕೆಂಡ್ 1.5 ಮೀಟರ್ನಿಂದ 1 ಮೀಟರ್ಗೆ ಇಳಿಸಲಾಗುತ್ತದೆ. ವಾಹನ ಅಪಘಾತಕ್ಕೆ ಈಡಾದರೆ ಹೊಗೆ ಗುರುತಿಸಿ ತಕ್ಷಣ ಇಡೀ ದೃಶ್ಯದ ದತ್ತಾಂಶವನ್ನು ಸಂಗ್ರಹಿಸುವ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಅದು ಈ LEX-3 ಪುಷ್ಪಕ್ ಅಂತ ಹೇಳ್ಬೋದು ನಾವು. ಇದೊಂದು ದೇಶೀಯ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ಇದನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ, ಜೊತೆ ಉಡಾವಣೆ ಮಾಡಿದೆ. ವಿಮಾನದಿಂದ ಉಡಾವಣಾ ವಾಹನವನ್ನು ಬಿಡುಗಡೆಗೊಳಿಸಿ ಲ್ಯಾಂಡಿಂಗ್ ಮಾಡಿಸುವ ಪ್ರಯೋಗ ಪ್ರಪಂಚದಲ್ಲಿ ಇದು ಮೊದಲನೇದಾಗಿ ಇದೆ ಎಂದು ಹೇಳ್ಬೋದು ನಾವು. ವಿಮಾನದಿಂದ ಉಡಾವಣೆ ಮಾಡಿಗೆಸಿಂದ ಲ್ಯಾಂಡಿಂಗ್ ಮಾಡಿಸುವ ಪ್ರಯೋಗವಾಗಿದೆ ಇದೊಂದು. ಅದೇ ರೀತಿಯಾಗಿ ಮರುಬಳಕೆ ವಾಹಕದ ಚಳ್ಳಕೆರೆಯ ATRನಲ್ಲಿ ಜರುಗಿದ 3ನೇ ಪ್ರಯೋಗ ಆಗಿದೆ ಅಂತ ಹೇಳ್ಬೋದು. 3 ಪ್ರಯೋಗಗಳನ್ನು ಜರುಗಿಸಲಾಗಿದೆ ಇದುವರೆಗೂ. ಮೊದಲನೇ ಪ್ರಯೋಗ RLV-LEX-1 2023 ಏಪ್ರಿಲ್ 2 ಪ್ರಯೋಗ ಮಾಡಲಾಯಿತು. ಎರಡನೇ ಪ್ರಯೋಗಪ್ಪ ಅಂತಂದರೆ RLV-LEX ಎರಡನೇ ಪ್ರಯೋಗ 2024 ಮಾರ್ಚ್ 27ನೇ ತಾರೀಕಂದು ಮಾಡಲಾಯಿತು. ಮೂರನೇ ಪ್ರಯೋಗ RLV-LEX 3ನೇ ಪ್ರಯೋಗ 2024 ಜೂನ್ 23ರಂದು ಪ್ರಯೋಗವನ್ನು ಮಾಡಲಾಗಿದೆ. ಒಟ್ಟು 3 ಪ್ರಯೋಗವನ್ನು ಮಾಡಲಾಗಿದೆ. ಈ 3 ಪ್ರಯೋಗದಲ್ಲಿಯೂ ಪುಷ್ಪಕ್ ನೌಕೆಯನ್ನು ಹೊತ್ತೊಯ್ಯುವ ಹೆಲಿಕಾಪ್ಟರ್ ಯಾವುದಪ್ಪ ಅಂತಂದರೆ ಚಿನೂಕ್ ಆಗಿದೆ. ಇದು ಭಾರತೀಯ ವಾಯುಪಡೆಯ ಹೆಲಿಕಾಪ್ಟರ್ ಆಗಿದೆ. ಇದನ್ನು ಅಮೆರಿಕದ ಸಂಸ್ಥೆ ನಿರ್ಮಿಸಿದೆ. ಯಾವುದು? ಚಿನೂಕನ್ನು ಅಮೆರಿಕದ ನಿರ್ಮಿಸಿದೆ. ಇದು ಭಾರತೀಯ ಪಡೆಯಲ್ಲಿ ಬಳಕೆ ಮಾಡುತ್ತಿರುವ ಯುದ್ಧ ಹೆಲಿಕಾಪ್ಟರ್ ಆಗಿದೆ ಅಂತ ಹೇಳ್ಬೋದು. ಚಿನೂಕ್ ಒಂದು ಹೆಲಿಕಾಪ್ಟರ್ ಆಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ, ದೇಶದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಸ್ಥಾನ ಪಡೆದ ಕೇರಳದ ಕೊಚ್ಚಿಕೋಡೈ. ಇದು ಕಲ್ಯಾಣಕೋಟೆಯಲ್ಲಿ ಕಂಡುಬರುತ್ತದೆ. ಕೇರಳದಲ್ಲಿ ಸಾಂಸ್ಕೃತಿಕ ಪಾರಂಪರ್ಯ ಹೆಸರುವಾಸಿಯಾಗಿರುವ ಕೇರಳದ ಉತ್ತರ ಭಾಗದಲ್ಲಿರುವ ಕೋಚಿಕೋಡೆ ಅಂದರೆ ಕಲ್ಲಿಕೋಟೆಯಲ್ಲಿರುವ ಕೋಚಿಕೋಡೆ ಸಾಹಿತ್ಯ ನಗರ ಎಂದು ಯುನೆಸ್ಕೋ ಅಧಿಕೃತವಾಗಿ ಇತ್ತೀಚೆಗೆ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ವರ್ಷದಿಂದ ಜೂನ್ 23ನ್ನು ಸಾಹಿತ್ಯ ನಗರ ದಿನವನ್ನಾಗಿ ಆಚರಿಸಲು ಕೇರಳ ಸರ್ಕಾರ ಘೋಷಿಸಿದೆ ಅಂತ ಹೇಳ್ಬೋದು ನಾವು. ಜೂನ್ 23 ಸಾಹಿತ್ಯ ನಗರ ದಿನ ಎಂದು ಇತ್ತೀಚೆಗೆ ಕೇರಳ ಸರ್ಕಾರ ಘೋಷಿಸಿದೆ. ಯುನೆಸ್ಕೋ ಸೃಜನಶೀಲ ನಗರ ಸಾಹಿತ್ಯ ವಿಭಾಗದಲ್ಲಿ ಕೋಚಿಕೋಡೈ ಇದು ಅಕ್ಟೋಬರ್ 31ರಂದು ಸ್ಥಾನವನ್ನು ಪಡೆದುಕೊಂಡಿದ್ದವು. ಯಾವಾಗ? 2023ರಲ್ಲಿ.
ಪ್ರಸ್ತುತವಾಗಿ 2024 ಜೂನ್ 23ರಂದು ಯುನೆಸ್ಕೋದಿಂದ ಅಧಿಕೃತವಾಗಿ ಘೋಷಣೆ ಹೊರಬಂದಿದೆ ಅಂತ ಹೇಳ್ಬೋದು. ಈ ಕೋಚಿಕೊಡೆಯನ್ನು ಮಾನವೀಯತೆ, ಸಾಮರಸ್ಯ, ನ್ಯಾಯ ಮತ್ತು ವಾಕ್ ಸ್ವಾತಂತ್ರ್ಯದ ಗುಣವಿರುವ ಆತ್ಮ ಎಂದು ಹೇಳಿದ್ದಾರೆ ಇದನ್ನು. ಅದೇ ರೀತಿಯಾಗಿ ಈ ಘೋಷಣೆ ಮಾಡಲು ಅರ್ಹತೆಯನ್ನು ಪಡೆದಿರಬೇಕು ಸಾಹಿತ್ಯ ನಗರ ಅಂತ ಹೇಳೋದಾದರೆ, ಇದು ಗುಣಮಟ್ಟ ಮತ್ತು ವೈವಿಧ್ಯಮಯ ಪುಸ್ತಕಗಳು ನಗರದಲ್ಲಿ ಪ್ರಕಟವಾಗುತ್ತಿರಬೇಕು. ಸ್ಥಳೀಯ ಮತ್ತು ವಿದೇಶಿಯ ಸಾಹಿತ್ಯ ಕುರಿತು ಗುಣಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮ ನಡೆಯುತ್ತಿರಬೇಕು. ಸಾಹಿತ್ಯ, ನಾಟಕ, ಕಾವ್ಯ ಮೊದಲಾದ ವಿಷಯಗಳಿಗೆ ನಗರದಲ್ಲಿ ಮುನ್ನಡೆ ಸಿಗುತ್ತಿರಬೇಕು. ಈ ಸಾಹಿತ್ಯ ಬೆಳವಣಿಗೆಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರಬೇಕು ಆ ನಗರದಲ್ಲಿ. ಅಂಥ ಚಟುವಟಿಕೆ ಸಾಂಪ್ರದಾಯಿಕ ಮತ್ತು ಹೊಸ ಮಾಧ್ಯಮಗಳನ್ನು ಪ್ರೋತ್ಸಾಹಿಸುವಂತಿರಬೇಕು. ಇಂಥ ಮಾನದಂಡ ಪೂರೈಸಿದ ನಗರವನ್ನು ಯುನೆಸ್ಕೋ ಸಾಹಿತ್ಯ ನಗರ ಎಂದು ಘೋಷಣೆ ಮಾಡುತ್ತದೆ. ಯುನೆಸ್ಕೋ ಅದೇ ರೀತಿಯಾಗಿ ಯುನೆಸ್ಕೋದ ರಚನಾತ್ಮಕ ನಗರಗಳ ಆಯ್ಕೆಯಾಗಿವೆ. ಯೋಜನೆ 2004ರಿಂದ ಯುನೆಸ್ಕೋ ಸಂಸ್ಥೆಯು ರಚನಾತ್ಮಕ ನಗರಗಳನ್ನು ಆಯ್ಕೆ ಮಾಡುವ ಯೋಜನೆಯನ್ನು ಜಾರಿಗೆ ತಂದಿದೆ. ಕರಕುಶಲ ಮತ್ತು ಜಾನಪದ ಕಲೆ, ಮಾಧ್ಯಮ ಕಲೆ, ವಿನ್ಯಾಸ, ಸಿನಿಮಾ, ಪ್ರಾಕ್ತಶಾಸ್ತ್ರ ಮತ್ತು ಸಾಹಿತ್ಯ, ಸಂಗೀತ ಎಂಬ 7 ವಿಭಾಗಗಳನ್ನು ನಗರ ರಚನಾ ಪಟ್ಟಿಗೆ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬೋದು. 2023ರಲ್ಲಿ ಭಾರತದ 2 ನಗರಗಳಾದ ಕೋಚಿಕೊಡೆ ಮತ್ತು ಸಾಹಿತ್ಯ ವಿಭಾಗದಲ್ಲಿ ಇದು ಕೋಚಿಕೊಡೆ ಆದರೆ ಗಾಲಿವಿಯರ್ ಇದು ಸಂಗೀತ ವಿಭಾಗದಲ್ಲಿ ಆಯ್ಕೆಯಾಗಿದೆ. ಇತ್ತೀಚೆಗೆ ಸಾಹಿತ್ಯ ವಿಭಾಗದಲ್ಲಿ ಗಾಲಿವಿಯರ್ ಆದರೆ ಸಾಹಿತ್ಯ ವಿಭಾಗದಲ್ಲಿ ಕೋಚಿಕೊಡೆ ಮತ್ತು ಸಂಗೀತ ವಿಭಾಗದಲ್ಲಿ ಗಾಲಿವಿಯರ್ ಆಯ್ಕೆಯಾಗಿವೆ ಅಂತ ಹೇಳ್ಬೋದು. ಯುನೆಸ್ಕೋದ ರಚನಾತ್ಮಕ ಪಟ್ಟಿಯಲ್ಲಿ ಭಾರತದ ನಗರಗಳು ಎಷ್ಟಿದೆಯಪ್ಪ ಅಂತಂದರೆ 7 ವಿಭಾಗದಲ್ಲಿ 8 ನಗರಗಳು ಪಡೆದಿವೆ. 5 ವಿಭಾಗಗಳಲ್ಲಿ ಆಯ್ಕೆಯಾಗಿವೆ ಅಂತ ಹೇಳ್ಬೋದು ನಾವು. ಕರಕುಶಲ ಮತ್ತು ಜಾನಪದ ಕಲೆಯಲ್ಲಿ ಜೈಪುರ್ 2015ರಲ್ಲಿ ಪಡೆದಿದೆ, ಆಯ್ಕೆಯಾಗಿತ್ತು. ಶ್ರೀನಗರ ಕೂಡ 2021ರಲ್ಲಿ ಆಯ್ಕೆಯಾದ ನಗರ ಆಗಿದೆ. ಸಿನಿಮಾ ನಗರದಲ್ಲಿ ಮುಂಬೈ ನಗರ ಆಯ್ಕೆಯಾಗಿದೆ. ಪ್ರಾಕ್ತಶಾಸ್ತ್ರದಲ್ಲಿ ಹೈದರಾಬಾದ್ ನಗರ 2019ರಲ್ಲಿ ಆಯ್ಕೆಯಾಗಿದೆ. ಸಂಗೀತದಲ್ಲಿ ವಾರಣಾಸಿ 2015, ಚೆನ್ನೈ 2017, ಗಾಲಿವರ್ 2023. ಸಂಗೀತ ವಿಭಾಗದಲ್ಲಿ ಕೋಚಿಕೊಡೆ ಕಲ್ಲಿಕೋಟೆಯಲ್ಲಿದೆ. ಇದು ಇತ್ತೀಚೆಗೆ 2023ರಲ್ಲಿ ಪಡೆದಿದೆ ನಗರ. ಮಾಧ್ಯಮದ ಕಲೆಯಲ್ಲಿ ಯಾವುದೂ ಇಲ್ಲ, ವಿನ್ಯಾಸದಲ್ಲಿ ಯಾವುದೂ ಇಲ್ಲ. ಯುನೆಸ್ಕೋದ ರಚನಾತ್ಮಕ ನಗರ ಪಟ್ಟಿಯಲ್ಲಿ ಸಂಗೀತ ವಿಭಾಗದಲ್ಲಿ ಆಯ್ಕೆಯಾದ ಗಾಲಿವಿಯರ್. ವಿಶ್ವ ನಗರಗಳ ದಿನಾಚರಣೆ ಅಂಗವಾಗಿ ಯುನೆಸ್ಕೋ ವಿಶ್ವ ರಚನಾತ್ಮಕ ನಗರಗಳ ಪಟ್ಟಿಯಲ್ಲಿ 7 ನಗರಗಳನ್ನು ಘೋಷಿಸಿತು. ಈ ಪಟ್ಟಿಯಲ್ಲಿ ಸಂಗೀತ ವಿಭಾಗದಲ್ಲಿ ಮಧ್ಯಪ್ರದೇಶದ ಗಾಲಿವಿಯರ್ ನಗರ ಸ್ಥಾನ ಪಡೆದಿತ್ತು. ಯಾವುದು? ಮಧ್ಯಪ್ರದೇಶದ ಗಾಲಿವಿಯರ್. ಇದೇ ಸಂದರ್ಭದಲ್ಲಿ ಕೇರಳದ ಕೋಚಿಕೊಡೆ ಇದು ಸಾಹಿತ್ಯ ನಗರಗಳ ಎಂದು ಘೋಷಿಸಿದೆ. ಯಾವುದು? ಕೇರಳ ಕೋಚಿಕೊಡೆ. ಅದೇ ರೀತಿಯಾಗಿ ಪ್ರಮುಖ ಅಂಶ ನೋಡೋದಾದರೆ, ಗುಜರಾತಿನ ಜನಪ್ರಿಯ ಗಾಬ್ರಾ ನೃತ್ಯವು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಂಸ್ಕೃತಿ ಪರಂಪರೆ ಪಟ್ಟಿಯಲ್ಲಿ 15ನೇ ತಾಣವಾಗಿ ಸೇರ್ಪಡೆಗೊಂಡಿದೆ ಇತ್ತೀಚೆಗೆ. ಯಾವುದು? ಗುಜರಾತ್ದ ಗಾರ್ಬಾ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಯುನೆಸ್ಕೋ ಬಗ್ಗೆ ನೋಡೋದಾದರೆ ಯುನೈಟೆಡ್ ನೇಷನ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಆಗಿದೆ. ಇದು 1945 ನವೆಂಬರ್ 16ರಂದು ಸ್ಥಾಪನೆ ಆಯಿತು. ಇದು ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ ದೇಶದ ಪ್ಯಾರಿಸ್. ಸದಸ್ಯ ರಾಷ್ಟ್ರಗಳು 194 ಮತ್ತು 12 ಸಂಸ್ಥೆಗಳನ್ನು ಒಳಗೊಂಡಿದೆ. ಮುಂದೆ ನೋಡೋದಾದರೆ 18ನೇ ಲೋಕಸಭಾ ಹಂಗಾಮಿ ಸಭಾಧ್ಯಕ್ಷರಾಗಿ BJPಯ ಸಂಸದರಾಗಿರುವ ಬದ್ರುಹತ್ ಹರಿ ಮಹತಾಬ್ ಆಗಿದ್ದಾರೆ. ಯಾರು? ಲೋಕಸಭಾ ಸದಸ್ಯರಾಗಿ ಭರ್ತೃಹರಿ ಮಹತಾಬ್ ಅವರು 18ನೇ ಲೋಕಸಭಾ ಹಂಗಾಮಿ ಸಭಾಧ್ಯಕ್ಷರಾಗಿ ಭಾರತ ರಾಷ್ಟ್ರಪತಿಗಳು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾರತ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಹಂಗಾಮಿ ಸಭಾಧ್ಯಕ್ಷರಾಗಿ BJPಯ ಸಂಸದರಾಗಿರುವ ಭರ್ತೃಹರಿ ಮಹತಾಬ್ ಅವರಿಗೆ ರಾಷ್ಟ್ರಪತಿಯವರು ಪ್ರಮಾಣವಚನ ಬೋಧಿಸಿದರು. ನೂತನ ಸಭಾಧ್ಯಕ್ಷರ ಆಯ್ಕೆಯವರೆಗೂ ಹಂಗಾಮಿ ಸಭಾಧ್ಯಕ್ಷರ ಕಾರ್ಯನಿರ್ವಹಣೆ ಆಗುತ್ತದೆ. ಅಂದರೆ 18ನೇ ಲೋಕಸಭೆ ನೂತನ ಸಭಾಧ್ಯಕ್ಷರಾಗಿ ಓಂ ಬಿರ್ಲಾ ಅವರು ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆಯಾಗುವವರೆಗೂ ಈ ಭರ್ತೃಹರಿ ಮಹತಾಬ್ ಅವರನ್ನು ಲೋಕಸಭೆಯ ಕಾರ್ಯನಿರ್ವಹಿಸುತ್ತಿದ್ದರು.
18ನೇ ಲೋಕಸಭೆಯ ನೂತನ ಸದಸ್ಯರುಗಳಿಗೆ ಕೂಡ ಹಂಗಾಮಿ ಸದಸ್ಯರಿಂದ ಪ್ರಮಾಣವಚನ ಬೋಧನೆಯನ್ನು ಮಾಡಲಾಗಿದೆ. ಸದಸ್ಯರಿಗೆ 17ನೇ ಲೋಕಸಭೆ ಹಂಗಾಮಿ ಸಭಾಧ್ಯಕ್ಷರಾಗಿ BJPಯ ಸಂಸದ ವೀರೇಂದ್ರ ಕುಮಾರ್ ಅವರಿದ್ದರು. 17ನೇದು. ಈಗ 18ನೇದು ಯಾರಪ್ಪ ಅಂತಂದರೆ ಬತ್ರೋಯ್ ಆಗಿದ್ದಾರೆ. ಈ ಲೋಕಸಭೆ ಹಂಗಾಮಿ ಸಭಾಧ್ಯಕ್ಷರ ಬಗ್ಗೆ ನೋಡೋಣ. ಈ ಲೋಕಸಭೆಯ ಸಭಾಧ್ಯಕ್ಷರ ನೇಮಕ ಆಗುವವರೆಗೂ ಸಭಾಧ್ಯಕ್ಷರ ಕರ್ತವ್ಯವನ್ನು ನಿರ್ವಹಿಸಲು ಹಂಗಾಮಿ ಸಭಾಧ್ಯಕ್ಷರನ್ನು ಭಾರತ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಯಾರು? ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಲೋಕಸಭೆಯ ಅಧ್ಯಕ್ಷರು ಬರ್ತಾನೆ, ಅವರ ಸಭಾಧ್ಯಕ್ಷರು ಕಾರ್ಯನಿರ್ವಹಿಸ್ತಾರೆ ಹಂಗಾಮಿ ಸದಸ್ಯರು. ಈ ಪ್ರೋಟೇಮ್ ಪದದ ಅರ್ಥ ಏನಪ್ಪ ಅಂತಂದರೆ ಸದ್ಯಕ್ಕೆ ಅಂತಿದೆ, ನೋಡಿಕೊಳ್ಳಿ. ಹಂಗಾಮಿ ಸಭಾಧ್ಯಕ್ಷರ ಕರ್ತವ್ಯಗಳು ಇದ್ದಾವೆ ಏನಪ್ಪ ಅಂತಂದರೆ, ಹಂಗಾಮಿ ಸದಸ್ಯರು ಲೋಕಸಭೆಗೆ ನೂತನವಾಗಿ ಆಯ್ಕೆಯಾದ ಸದಸ್ಯರು ಪ್ರಮಾಣವಚನ ಬೋಧಿಸುವುದು ಹಾಗೂ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸ್ತಾರೆ. ಲೋಕಸಭೆ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದಕ್ಕೆ ಸೇರುವ ಸಭೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸುತ್ತಾರೆ ಇವರು. ನೂತನ ಸಭಾಧ್ಯಕ್ಷರು ಬರುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷರು ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳ್ಬೋದು. ಅಂದರೆ ಅಧ್ಯಕ್ಷರು ಬರ್ತಾನೆ, ಈ ಉಪಾಧ್ಯಕ್ಷರು ಕಾರ್ಯನಿರ್ವಹಿಸ್ತಾರೆ ಹಂಗಾಮಿ ಅಧ್ಯಕ್ಷರಾಗಿ. ನಂತರ ಇವರು ಅಧ್ಯಕ್ಷರು ಬರೋಣ ಕೆಳಗಿಳಿತಾರೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ 18ನೇ ಲೋಕಸಭೆ ಸಭಾಧ್ಯಕ್ಷರಾಗಿ ಓಂ ಬಿರ್ಲಾ ಆಯ್ಕೆಯಾಗಿದ್ದಾರೆ. ಯಾರಾದರೂ? ಓಂ ಬಿರ್ಲಾ. 18ನೇ ಲೋಕಸಭೆಯ ಸಭಾಧ್ಯಕ್ಷರಾಗಿ ಓಂ ಬಿರ್ಲಾ ಅವರು ಆಯ್ಕೆಯಾಗಿದ್ದಾರೆ. ಇವರು 18ನೇ ಲೋಕಸಭಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಚುನಾವಣೆ ಜರುಗಿತು. ಅದರಲ್ಲಿ ಇವರು NDA ಬೆಂಬಲಿತ ಅಭ್ಯರ್ಥಿಯಾಗಿದ್ದರಿಂದ ಇವರು ಬಹುಮತದಿಂದ ಗೆದ್ದಿದ್ದಾರೆ ಓಂ ಬಿರ್ಲಾ ಅವರು. ಕಾಂಗ್ರೆಸ್ ಅಭ್ಯರ್ಥಿ ಯಾರಪ್ಪ ಅಂತಂದರೆ ಕೆ ಸುರೇಶ್. ಅದೇ ರೀತಿಯಾಗಿ ಈ ಓಂ ಬಿರ್ಲಾ ಅವರು 2ನೇ ಅವಧಿಗೆ ಲೋಕಸಭೆಯ ಸಭಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 2ನೇ ಅವಧಿಗೆ 18ನೇ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಬಗ್ಗೆ ನೋಡೋದಾದರೆ, ಇವರು 17ನೇ ಲೋಕಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಈಗ 18ನೇ ಲೋಕಸಭೆ ಅಧ್ಯಕ್ಷರಾಗಿ ಕೂಡ ಇವರೇ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ಈ ಸಭಾಧ್ಯಕ್ಷರ ಹುದ್ದೆಗೆ ಬಗ್ಗೆ ಮಾಹಿತಿ ನೋಡೋಣ. ಲೋಕಸಭೆ ಸಭಾಧ್ಯಕ್ಷರ ಹುದ್ದೆಯು ಸ್ವಾತಂತ್ರ್ಯ ಪೂರ್ವದಲ್ಲೇ ಜಾರಿಯಲ್ಲಿದ್ದ ಹುದ್ದೆಯಾಗಿದೆ ಅಂತ ಹೇಳ್ಬೋದು. ಇದು 1919ರ ಮ್ಯಾಂಟಂಗೋ ಜೇಮ್ಸ್ಫರ್ಡ್ ಸುಧಾರಣೆ ಪ್ರಕಾರ 1921ರಲ್ಲಿ ಕೇಂದ್ರ ಶಾಸನ ಸಭೆ ಜಾರಿಗೆ ತಂದಿದೆ. ಸರ್ ಫೆಡ್ರಿಕ್ ವೈಟ್ ರವರು ಮೊದಲ ಸ್ಪೀಕರ್ ಆಗಿ ಗವರ್ನರ್ ಜನರಲ್ನಿಂದ ಆಯ್ಕೆಯಾದರಂತ ಹೇಳ್ಬೋದು. ಯಾರು? ಸರ್ ಫೆಡ್ರಿಕ್ ವೈಟ್ ರವರು 1921ಕ್ಕೂ ಮೊದಲು ಭಾರತದ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಸಭೆಗಳ ಅಧ್ಯಕ್ಷತೆ ವಹಿಸುತ್ತಿದ್ದರು. ಕೇಂದ್ರ ಶಾಸನ ಸಭೆಯ ಮೊದಲ ಭಾರತದ ಸ್ಪೀಕರ್ ಯಾರಪ್ಪ ಮತ್ತು ಚುನಾಯಿತ ಸ್ಪೀಕರ್ ಯಾರಂದರೆ ವಿಠ್ಠಲ್ ಭಾಯ್ ಜೆ ಪಟೇಲ್. ಅದೇ ರೀತಿಯಾಗಿ ಸ್ವಾತಂತ್ರ್ಯ ನಂತರ ಮೊದಲ ಲೋಕಸಭಾಧ್ಯಕ್ಷರು 1952ರಲ್ಲಿ ಮೊದಲ ಬಾರಿಗೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ನಡೀತವೆ. ಅದರಿಂದ ಮೊದಲ ಲೋಕಸಭೆ ಅಂದರೆ 1952 ಏಪ್ರಿಲ್ 17ರಂದು ಅಸ್ತಿತ್ವಕ್ಕೆ ಬರ್ತದೆ. ಆ ಲೋಕಸಭೆಯಲ್ಲಿ ಮೊದಲ ಅಧ್ಯಕ್ಷರಾಗಿ ಜಿ ಮಾಳವಂಕರ್ ಅವರು ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ನೋಡಿಕೊಳ್ಳಿ, ಜಿ ಮಾಳವಂಕರ್ ಮೊದಲ ಲೋಕಸಭೆ. ಲೋಕಸಭಾ ಅಧ್ಯಕ್ಷರಿಗೆ ಸಂವಿಧಾನದಲ್ಲಿ ಅವಕಾಶ ಕೊಡಲಾಗಿದೆ. 93ನೇ ವಿಧಿಯ ಪ್ರಕಾರ ಆ ಲೋಕಸಭೆಯ ತನ್ನ ಸದಸ್ಯರಲ್ಲಿ ಇಬ್ಬರನ್ನು ಅನುಕ್ರಮವಾಗಿ ಆ ಸದನದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಅವಕಾಶ ಕೊಟ್ಟಿದೆ. ಎಷ್ಟನೇ ಪ್ರಕಾರ ಅಂದರೆ 93ನೇ ವಿಧಿಯ ಪ್ರಕಾರ. ಲೋಕಸಭೆ ಅಧ್ಯಕ್ಷರ ಚುನಾವಣೆ ದಿನಾಂಕವನ್ನು ಭಾರತ ರಾಷ್ಟ್ರಪತಿಗಳು ನಿಗದಿಪಡಿಸುತ್ತಾರೆ. ಲೋಕಸಭೆ ಅಧ್ಯಕ್ಷರ ಹುದ್ದೆ ಖಾಲಿ ಆದಾಗ ಯಾವುದು ವಿಧಿಯಪ್ಪ ಅಂತಂದರೆ ಸಂವಿಧಾನದ 95ನೇ ವಿಧಿ. ಅವರ ಅಧ್ಯಕ್ಷವನ್ನು ಉಪಾಧ್ಯಕ್ಷರ ಕರ್ತವ್ಯ ವಹಿಸ್ತಾರೆ ಅಂತ ಹೇಳ್ಬೋದು. ಈ ಸಭಾಧ್ಯಕ್ಷರ ರಾಜೀನಾಮೆಯನ್ನು ಲೋಕಸಭೆ ಉಪಾಧ್ಯಕ್ಷರಿಗೆ ನೀಡಬೇಕಾಗ್ತದೆ. ಈ ಲೋಕಸಭೆ ಉಪಾಧ್ಯಕ್ಷರು ಯಾರಿಗೆ ನೀಡಬೇಕಂದ್ರೆ ಅಧ್ಯಕ್ಷರು ನೀಡಬೇಕಾಗ್ತದೆ. ಈ ನೀಡೋ ಮೂಲಕ ತಮ್ಮ ಹುದ್ದೆಯನ್ನು ಖಾಲಿ ಮಾಡಬಹುದಾಗಿದೆ. ಲೋಕಸಭೆ ಸದಸ್ಯರನ್ನು ತೆಗೆದುಹಾಕುವುದು ಸಂವಿಧಾನದ 94ನೇ ಕ್ಲಾಸ್ 3ರ ಅನ್ವಯ ಲೋಕಸಭೆಯಲ್ಲಿ ಆಗಿನ ಎಲ್ಲ ಸದಸ್ಯರ ಬಹುಮತದ ಅಂಗೀಕೃತ
ನಿರ್ಣಯದಿಂದ ಈ ಹುದ್ದೆಯಿಂದ ತೆಗೆದುಹಾಕಬಹುದಾಗಿದೆ. ಅದೇ ರೀತಿಯಾಗಿ ಸಭಾಧ್ಯಕ್ಷರಾಗಲು ಅರ್ಹತೆ ಏನಿರಬೇಕಂತಾರೆ, ಭಾರತ ಪ್ರಜೆ ಆಗಿರಬೇಕು, 25 ವಯಸ್ಸಾಗಿರ್ಬೇಕು ಅವ್ರಿಗೆ. ಲೋಕಸಭೆ ಅಧ್ಯಕ್ಷರಾಗಕ್ಕೆ 25 ವಯಸ್ಸಾಗಿರ್ಬೇಕು. ಮಾನಸಿಕವಾಗಿ ಅಸ್ವಸ್ಥನಾಗಿರಬಾರದು. ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇವರನ್ನು ಒಳಗೊಂಡಂತೆ ಲೋಕಸಭೆಯ ಅರ್ಹತೆಯನ್ನು ಪಡೆಯುತ್ತಾರೆ. ಮುಂದೆ ನೋಡೋದಾದರೆ, ಲೋಕಸಭೆ ಸಭಾಧ್ಯಕ್ಷ ಹುದ್ದೆಯಲ್ಲಿ ಇರುವ ಸವಲತ್ತುಗಳು ಏನೇನಪ್ಪ ಅಂತಂದರೆ, ಇವರು ಸಂಸತ್ತಿನ ಕಾನೂನಿನ ಮೂಲಕ ನಿಗದಿಪಡಿಸಲಾದ ವೇತನ ಮತ್ತು ಬದ್ಧತೆಯನ್ನು ಪಡೆಯುತ್ತಾರೆ. ಇವರ ವೇತನ ಮತ್ತು ಬದ್ಧತೆಯನ್ನು ಸಂವಿಧಾನದ 2ನೇ ಅನುಸೂಚಿಯಲ್ಲಿ ಸೂಚಿಸುವಂತೆ ನೀಡಲಾಗುತ್ತದೆ. ಸಭಾಧ್ಯಕ್ಷರು, ಉಪಾಧ್ಯಕ್ಷರು ವೇತನ ಮತ್ತು ಬದ್ಧತೆ ಕೇಂದ್ರ ಸಂಚಿತ ನಿಧಿಯಿಂದ ಪಡೆಯುತ್ತಾರೆ. ಇದು ಸಂಸತ್ತಿನ ವಾರ್ಷಿಕ ಅವ್ಯಯ ಪಟ್ಟಿಗೆ ಸಂಬಂಧಿಸಿರುವುದಿಲ್ಲ ಅಂತ ಹೇಳ್ಬೋದು. ಈ ಪ್ರಸ್ತುತ ಲೋಕಸಭಾಧ್ಯಕ್ಷರ ಮಾಸಿಕ ಸಂಬಳ ಎಷ್ಟಂದರೆ 4,50,000. ಭಾರತದ ಸಭಾಧ್ಯಕ್ಷರ ಹುದ್ದೆಗೆ ಸ್ಥಾನ ಅಂದರೆ, ಸಭಾಧ್ಯಕ್ಷರ ಹುದ್ದೆ ಸ್ಥಾನವು ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 6ನೇ ಸ್ಥಾನವನ್ನು ಹೊಂದಿದೆ. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಸ್ಥಾನವು ಕೂಡ ಆರ್ಡರ್ ಆಫ್ ಪ್ರೆಸಿಡೆನ್ಸಿನಲ್ಲಿ 6ನೇ ಸ್ಥಾನವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇವೆರಡು. ಆದ್ದರಿಂದ ಲೋಕಸಭಾಧ್ಯಕ್ಷರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಷ್ಟೇ ಸ್ಥಾನಮಾನವನ್ನು ಹೊಂದಿರುತ್ತಾರೆ ಅಂತ ಹೇಳ್ಬೋದು. ಇಬ್ಬರು ಯಾರೋ ಲೋಕಸಭಾಧ್ಯಕ್ಷರು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು. ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳ ಬಗ್ಗೆ ಕೊಟ್ಟಿದ್ದಾರೆ. ಲೋಕಸಭಾಧ್ಯಕ್ಷರು ಲೋಕಸಭೆಯ ಕಲಾಪಗಳಿಗೆ ಸಂಬಂಧಿಸಿದಂತೆ ಮಹತ್ವದ ಅಧಿಕಾರವನ್ನು ಹೊಂದಿರುತ್ತಾರೆ. ಲೋಕಸಭೆ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಯಾರು? ಲೋಕಸಭೆ ಅಧಿವೇಶನ ಅಧ್ಯಕ್ಷನ ವಹಿಸುವವರು ಯಾರಪ್ಪ ಅಂತಂದರೆ ಸಭಾಧ್ಯಕ್ಷರು, ರಾಷ್ಟ್ರಪತಿ ಅಲ್ಲ. ಅದೇ ರೀತಿಯಾಗಿ ಮುಂದೆ ಕೊಟ್ಟಿದ್ದಾರೆ, ಇವು ನೋಡಿಕೊಳ್ಳಿ, ಪಾಸ್ ಮಾಡಿಕೊಂಡು. ಈ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ ಮೊದಲ 6 ಹುದ್ದೆಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಭಾರತ ರಾಷ್ಟ್ರಪತಿ ಬರ್ತಾರೆ, ನಂತರ ಭಾರತ ಉಪರಾಷ್ಟ್ರಪತಿ, 3ನೇದಾಗಿ ಭಾರತ ಪ್ರಧಾನಮಂತ್ರಿ, 4ನೇದು ಆಯಾ ರಾಜ್ಯದೊಳಗಿನ ರಾಜ್ಯಪಾಲರು, 5ನೇದು ಮಾಜಿ ರಾಷ್ಟ್ರಪತಿಗಳು ಬರ್ತಾರೆ, 5ನೇದು ಕ್ಲಾಸ್ ಎಯಲ್ಲಿ ಉಪಪ್ರಧಾನಿ ಬರ್ತಾರೆ, 6ನೇದಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮತ್ತು ಲೋಕಸಭೆಯ ಸಭಾಧ್ಯಕ್ಷರು ಬರುತ್ತಾರೆ ಅಂತ ಹೇಳ್ಬೋದು ನಾವು. ಈ ಸಭಾಧ್ಯಕ್ಷರ 10ನೇ ಅನುಸೂಚಿಯ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯಲ್ಲಿ ಈ ಲೋಕಸಭೆ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾರು? ಸಭಾಧ್ಯಕ್ಷರು. ನೋಡಿಕೊಳ್ಳಿ, ಪಾಸ್ ಮಾಡ್ಕೊಳ್ಳೋದು. ಲೋಕಸಭಾಧ್ಯಕ್ಷರಿಗೆ ಮತದಾನದ ಅಧಿಕಾರ. ಸಾಮಾನ್ಯವಾಗಿ ಲೋಕಸಭಾಧ್ಯಕ್ಷರು ಯಾವುದೇ ನಿರ್ಣಯದ ಪರವಾಗಿ ಅಥವಾ ವಿರುದ್ಧವಾಗಿ ಮತ ಹಾಕುವುದಿಲ್ಲ. ಆದರೆ ಸದನದಲ್ಲಿ ಚರ್ಚೆಯಾದ ಮಸೂದೆಗೆ ಸಂಬಂಧಿಸಿದಂತೆ ಸಮಾನ ಮತ ಬಿದ್ದಾಗ, ಅಂದರೆ 2 ವಿಕಲ್ ಅಂತ ಹೇಳ್ಬೋದು ನಾವು, 2 ಸಮಾನ ಮತ ಬಿದ್ದಾಗ ಆವಾಗ ಇವರು ಮತ ಹಾಕಿ ಒಂದನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು. ಲೋಕಸಭೆಯ ಮಹಿಳಾ ಸಭಾಧ್ಯಕ್ಷರು. 15ನೇ ಲೋಕಸಭೆಯ ಸಭಾಧ್ಯಕ್ಷರಾಗಿ ಮೀರಾ ಕುಮಾರ್ ಅವರು 2009ರಿಂದ 2014ರವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಮೀರಾ ಕುಮಾರ್ ಅವರು 15ನೇ ಲೋಕಸಭೆ. ಈ ಮೂಲಕ ಇವರು ಲೋಕಸಭೆಯ ಮೊದಲ ಮಹಿಳಾ ಸಭಾಧ್ಯಕ್ಷರಾಗಿದ್ದಾರೆ. 14ನೇ ಲೋಕಸಭೆಯ ಸಭಾಧ್ಯಕ್ಷರಾಗಿ 2014ರಿಂದ 2019ರವರೆಗೆ ಸುಮಿತ್ರಾ ಮಹಾಜನ್ರವರು ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಸುಮಿತ್ರಾ ಮಹಾಜನ್. ಮುಂದೆ ನೋಡೋದಾದರೆ, 18ನೇ ಲೋಕಸಭೆ ಮೊದಲ ಅಧಿವೇಶನವನ್ನು ಕೂಡ ನಡೆಸಲಾಯಿತು. 18ನೇ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಜರುಗಿದ ನಂತರ ಆಯ್ಕೆಯಾದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸುವ ಉದ್ದೇಶದಿಂದ ಮೊದಲ ಲೋಕಸಭೆ ಅಧಿವೇಶನವನ್ನು ಇತ್ತೀಚೆಗೆ ಆರಂಭಿಸಲಾಯಿತು. ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಾಗಿದೆ. ಅದೇ ರೀತಿಯಾಗಿ 99ನೇ ವಿಧಿ ಅನ್ವಯ ಸದಸ್ಯರುಗಳು 3ನೇ ಅನುಸೂಚಿಯ ಅನ್ವಯ ಪ್ರಮಾಣ ವಚನ ಪಡೆದು ತಮ್ಮ ರುಜುವನ್ನು ಹಾಕಿಕೊಂಡರು ಅಂತ ಹೇಳ್ಬೋದು. ಲೋಕಸಭೆಗೆ ಪ್ರಧಾನಿ ಮೋದಿ ಅವರಿಂದ ಕೂಡ ಮಂತ್ರಿಮಂಡಲ ಸದಸ್ಯರ ಪರಿಚಯವನ್ನು ಮಾಡಲಾಯಿತು. ಹೊಸ ವ್ಯಕ್ತಿಗಳನ್ನು ಮಂತ್ರಿಗಳು ಪರಿಚಯ ಮಾಡಿಕೊಂಡ್ರು ಅಂತ ಹೇಳ್ಬೋದು. ನೋಡಿಕೊಳ್ಳಿ ಫ್ರೆಂಡ್ಸ್. ಲೋಕಸಭಾಧ್ಯಕ್ಷರ ಆಯ್ಕೆ ಅಂದರೆ, ಓಂ ಬಿರ್ಲಾ ಅವರು 18ನೇ ಲೋಕಸಭೆಗೆ ಸಭಾಧ್ಯಕ್ಷರಾಗಿದ್ದಾರೆ. 2024 ಜೂನ್ 26ರಿಂದ ಇವರು ಆಯ್ಕೆ ಮಾಡಲಾಯಿತು. ಭಾರತ ರಾಷ್ಟ್ರಪತಿಗಳಿಂದ ಜಂಟಿ ಸದನ ಉದ್ದೇಶಿಸಿ ಭಾಷಣವನ್ನು ಮಾಡಲಾಯಿತು.
ಭಾರತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಜಂಟಿ ಸಂಸತ್ತಿನ ಅಧಿವೇಶನದಲ್ಲಿ ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಸೆಂಟ್ರಲ್ ಹಾಲ್ನಲ್ಲಿ ಭಾಷಣ ಮಾಡುತ್ತಾರೆ ಅಂತ ಹೇಳ್ಬೋದು. ಎಲ್ಲಿ? ಸೆಂಟ್ರಲ್ ಹಾಲ್ನಲ್ಲಿ. ರಾಷ್ಟ್ರಪತಿಗಳ ಭಾಷಣಕ್ಕೆ ಸಂವಿಧಾನದಲ್ಲಿ 87ನೇ ವಿಧಿಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯವನ್ನು ಕೂಡ ನೋಡಲಾಗಿದೆ, ನೋಡಿಕೊಳ್ಳಿ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇರೆಗೆ ಚರ್ಚೆಗೆ ಸುಧಾಂಶು ತ್ರಿವೇದಿ ಚಾಲನೆ ನೀಡಿದರು ಅಂತ ಹೇಳ್ಬೋದು. ಎರಡನೆಯವರಾಗಿ ಸಂಸದರಾದ ಕವಿತಾ ಪಾಟೀದಾರ್ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಾಜ್ಯಸಭೆಯ ಸಭಾ ನಾಯಕ JP ನಡ್ಡಾ ನೇಮಕವಾಗಿದ್ದಾರೆ. ಅಂದರೆ ರಾಜ್ಯಸಭೆಯ 264ನೇ ಅಧಿವೇಶನದ ಮೊದಲ ದಿನದಂದು ಕೇಂದ್ರ ಆರೋಗ್ಯ ಸಚಿವರಾಗಿರುವ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜಗದೀಶ್ ಪ್ರಕಾಶ್ ನಡ್ಡಾ ಅವರು ರಾಜ್ಯಸಭೆಯ ಸಭಾಧ್ಯಕ್ಷರ ನಾಯಕನಾಗಿ ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಸಭಾ ನಾಯಕನಾಗಿ ಯಾರು? JP ನಡ್ಡಾ. ಅದೇ ರೀತಿ ಮುಂದೆ ನೋಡೋದಾದರೆ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನ ಜೂನ್ 30. ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿರುವ ಇಸ್ರೋ ಕೇಂದ್ರ ಕಚೇರಿಯಲ್ಲಿ ಕ್ಷುದ್ರಗ್ರಹ ರಕ್ಷಣಾ ಕಾರ್ಯಾಗಾರವನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಕ್ಷುದ್ರಗ್ರಹಗಳ ಬಗ್ಗೆ ವಿಜ್ಞಾನಿಗಳು ವಿವರಣೆ ನೀಡಿದರು. ನಮ್ಮ ಸೌರಮಂಡಲದಲ್ಲಿ ಲಕ್ಷಾಂತರ ಕ್ಷುದ್ರಗ್ರಹಗಳು ಸುತ್ತುತ್ತವೆ. ಅವು ಭೂಮಿಯತ್ತ ಹೋರಾಟಷ್ಟು ಅಪಾಯ. ಕ್ಷುದ್ರಗ್ರಹಗಳು ಮತ್ತು ಉಲ್ಕೆಗಳು ಭೂಮಿಗೆ ಅಪ್ಪಳಿಸಿದ ಕಾರಣದಿಂದಲೇ ಡೈನೋಸಾರ್ಸ್ಗಳು ವಿನಾಶಗೊಂಡಿದ್ದವು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಈ ಕ್ಷುದ್ರಗ್ರಹ ಭೂಮಿ ಮೇಲೆ ಬಿದ್ದಿದ್ದರಿಂದ ನಮ್ಮ ಭೂಮಿ ಮೇಲಿದ್ದ ಡೈನೋಸಾರಸ್ಗಳು ವಿನಾಶ ಹೊಂದಿದ್ದಾವೆ. ಅವುಗಳನ್ನು ತಡೆಯುವುದು ಹೇಗೆ ಎಂಬುದು ಅರ್ಥ ಮಾಡಿಕೊಳ್ಳಲು ವಿಜ್ಞಾನಿಗಳು ಯತ್ನಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನದ ಆಚರಣೆ ಹಿನ್ನೆಲೆ ಏನಿದೆ ಅಂತ ನೋಡೋದಾದರೆ 2016ರಲ್ಲಿ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜೂನ್ 30 ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನಾಗಿ ಆಚರಿಸಲು ನಿರ್ಣಯ ಅಂಗೀಕರಿಸಿತು. 1908ರ ಜೂನ್ 30ರಂದು ಅಂದಿನ ರಷ್ಯಾ ಒಕ್ಕೂಟ ಸೈಬೀರಿಯಾದ ಮೇಲೆ ತುಗಾಸ್ಕ ಕ್ಷುದ್ರಗ್ರಹ ಅಪ್ಪಳಿಸಿತು. ಇದೊಂದು ಜಗತ್ತಿನ ಅತಿ ದೊಡ್ಡ ಕ್ಷುದ್ರಗ್ರಹ ದುರಂತವೆಂದು ಭಾವಿಸಿದ್ದಾಗಿದ್ದು, ಇದರ ಕಾರಣ ಈ ಅಂತಾರಾಷ್ಟ್ರೀಯ ಕ್ಷುದ್ರಗ್ರಹ ದಿನವನ್ನು ಆಚರಣೆ ಮಾಡುತ್ತಾರೆ ಪ್ರತಿ ವರ್ಷ ಜೂನ್ 30ರಂದು. ಈ ಕ್ಷುದ್ರಗ್ರಹಗಳ ತಡೆಯುವ ಜಾಕ್ಸಾ ಕಾರ್ಯಾಚರಣೆಯನ್ನು ನಡೆಸಿದೆ. ಹಯಾಬುಸಾ 2 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಜಪಾನ್ ದೇಶದ ಜಾಕ್ಸಾ. ಭೂಮಿಯತ್ತ ನುಗ್ಗುತ್ತಿರುವ ಕ್ಷುದ್ರಗ್ರಹಗಳನ್ನು ತಡೆಯುವುದು ಹೇಗೆ ಎಂಬುದರ ಬಗ್ಗೆ ಜಪಾನ್ ಬಾಹ್ಯಾಕಾಶ ಸಂಶೋಧನೆ ಆಗಿರುವ ಏಜೆನ್ಸಿ ಜಾಕ್ಸಾ ಇದೊಂದು ಹಯಾಬುಸಾ 2 ಕಾರ್ಯಾಚರಣೆಯನ್ನು ನಡೆಸಿದೆ. ಇದು ರೊಂಗ್ಯೂ ಎಂಬ ಕ್ಷುದ್ರಗ್ರಹದ ಮಾದರಿಯನ್ನು ಸಂಗ್ರಹಿಸಿ ಈಗಾಗಲೇ ಭೂಮಿಗೆ ಕಳಿಸಿದೆ ಅಂತ ಹೇಳ್ಬೋದು. ಈ ನೌಕೆ 2026ರಲ್ಲಿ 2021 CC-21 ಎಂಬ ಕ್ಷುದ್ರಗ್ರಹಕ್ಕೆ ತೀರ ಸಮೀಪದಲ್ಲಿ ಹಾದು ಹೋಗಲಿದೆ ಎಂದು ಹೇಳಲಾಗಿದೆ, ಜೊತೆಗೆ ಪರಿಶೀಲಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಲಘು ಯುದ್ಧ ಟ್ಯಾಂಕ್ ಜೋರಾವರ್ ಅನಾವರಣ. DRDO ಇತ್ತೀಚೆಗೆ DRDO ಏನು ಮಾಡಿದೆ ಅಂದರೆ ಜೋರಾವರ್ ಲಘು ಯುದ್ಧ ಟ್ಯಾಂಕನ್ನು ಅನಾವರಣ ಮಾಡಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅವರು ಇತ್ತೀಚೆಗೆ ಗುಜರಾತ್ನ ಹಜ್ರಾದಲ್ಲಿ ಜೋರಾವರ್ ಹೆಸರಿನ ಲಘು ಯುದ್ಧ ಟ್ಯಾಂಕನ್ನು ಪರೀಕ್ಷಿಸಿದೆ. ಕಡಿಮೆ ತೂಕ ಇರುವ ಈ ಜೋರಾವರ್ ಟ್ಯಾಂಕ್ಗಳನ್ನು ಕಡಿದಾದ ಪರ್ವತ ಪ್ರದೇಶ, ಇಳಿಜಾರು ಪ್ರದೇಶ ಆಗಿರ್ಬೋದು, ಎತ್ತರ ಪ್ರದೇಶಗಳಲ್ಲಿ ಆಗಿರ್ಬೋದು ಈ ಸುಲಭವಾಗಿ ಸಾಗಬಲ್ಲ ರೀತಿಯಲ್ಲಿ ರೂಪಿಸಲಾಗುತ್ತದೆ ಅಂತ ಹೇಳ್ಬೋದು. ಇದನ್ನು ಚೀನಾದ ಒತ್ತಿಕೊಂಡಿರುವ ವಾಸ್ತವ ಗಡಿ ನಿಯಂತ್ರಣ ರೇಖೆಯಲ್ಲಿ ಲಡಾಖ್ ಸೇರಿದಂತೆ ಎತ್ತರದ ಯುದ್ಧ ಭೂಮಿಯಲ್ಲಿ ಭಾರತೀಯ ಸೇನೆ ಇಂಥ ಯುದ್ಧ ಟ್ಯಾಂಕನ್ನು ಅಗತ್ಯತೆ ಇದೆ ಎಂದು ಹೇಳಬಹುದು. ಎಲ್ಲಿ? ಚೀನಾ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಇದನ್ನು ನಿಯೋಜನೆ ಮಾಡಲಾಗುತ್ತದೆ. ಇದು ಸಾಮರ್ಥ್ಯ T-72, T-90 ಯುದ್ಧ ಟ್ಯಾಂಕ್ಗಳಿಂದ ಹಗುರವಾದ ಮತ್ತು ನೀರು ಅಥವಾ ಭೂಮಿಯಲ್ಲಿ ಚಲಿಸಬಹುದಾದ ಸಾಮರ್ಥ್ಯಗಳನ್ನು ಹೊಂದಿದೆ. ಇದು 25 ಟನ್ನಷ್ಟು ತೂಕವನ್ನು ಹೊಂದಿದೆ. ಜೊತೆಗೆ ಇದು ಪರ್ವತದಲ್ಲಿ ಕಡಿದಾದ ಆವರಣದಲ್ಲಿ ಮೂಲಕ ಇದು ನದಿಗಳಲ್ಲಿ ಇತರ ಜಲಮೂಲಗಳನ್ನು ಸುಲಭವಾಗಿ ದಾಟುತ್ತದೆ ಅಂತ ಹೇಳ್ಬೋದು. ಅದು ಜೋರಾವರ್.
ಇದನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಪ್ಪ ಅಂತಂದರೆ DRDO ಮತ್ತು ಲಾರ್ಸೆನ್ ಆ್ಯಂಡ್ ಟ್ರೂಬೋ, ಅಂದರೆ L ಮತ್ತು T ಅಂತ ಹೇಳ್ಬೋದು. ಕೇವಲ ದಾಖಲೆಯ 2 ವರ್ಷಗಳಲ್ಲಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಇದನ್ನು 2027ರ ವೇಳೆಗೆ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ಳುವುದು ನಿರೀಕ್ಷಿಸಲಾಗಿದೆ. ಇದನ್ನು ನಾವು ನ್ಯೂಸ್ ಪೇಪರಲ್ಲಿ ನಾವು ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಿ. ಈ ಜೋರಾರ ಬಗ್ಗೆ ನಾನು ಇದೇ ಮಾಹಿತಿಯನ್ನು ಕೊಟ್ಟಿದ್ದೆ. ಭಾರತದ ಬಡತನದ ಪ್ರಮಾಣ 21%ರಿಂದ 8.5%ಕ್ಕೆ ಇಳಿಕೆಯಾಗಿದೆ ಎಂದು NCAER ವರದಿಯನ್ನು ನೀಡಿದೆ. ದೇಶದ ಬಡತನ ಪ್ರಮಾಣ 8.5%ಗೆ ಇಳಿಕೆಯಾಗಿದೆ ಎಂದು ನಂದಲ್ ನೀಲ್ಕೇಣಿ ನೇತೃತ್ವದ ಪ್ರಸಿದ್ಧ ಖಾಸಗಿ ಸಂಶೋಧನಾ ಸಂಸ್ಥೆಯಾಗಿರುವ ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಮಂಡಳಿ ಮಾನವ ಅಭಿವೃದ್ಧಿ ಸಮೀಕ್ಷೆ ವರದಿ ಮಾಡಿದೆ. ಇತ್ತೀಚೆಗೆ 2021-22 ಸಾಲಿನ ದೇಶದಲ್ಲಿ ಬಡವರ ಸಂಖ್ಯೆ 21% ಇತ್ತು. ಅದೀಗ 8.5% ಇಳಿಕೆಯಾಗಿದೆ ಎಂದು ಹೇಳಿದೆ. ಈಗ ತೀವ್ರ ಬಡತನ ಇರಲಿಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದೆ. ಅದು ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಮಂಡಳಿ NCEP. ಇದು ದೇಶದ ಅತ್ಯಂತ ಹಳೆಯ ಆರ್ಥಿಕ ಮತ್ತು ಸಾಮಾಜಿಕ ಸಂಶೋಧನೆಗೆ ಸಂಬಂಧಿಸಿದ NGO ಆಗಿದೆ. ಇನ್ಫೋಸಿಸ್ ಸಂಸ್ಥಾಪಕರಲ್ಲಿ ಒಬ್ಬರಾದ ನಂದಲ್ ನೀಲ್ಕಣಿರವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಯಾರು? ನಂದಲ್ ನೀಲ್ಕಣಿ. ಇವರು ಇನ್ಫೋಸಿಸ್ ಸಂಸ್ಥಾಪಕರಲ್ಲಿ ಒಬ್ಬರು. ಈ ಸಂಸ್ಥೆಯ ಅರ್ಥಶಾಸ್ತ್ರಜ್ಞರು ಸಿದ್ಧಪಡಿಸಿದ ವರದಿಯನ್ನು ಭಾರತದ ಬಡವರ ಸಂಖ್ಯೆ ಇಳಿಕೆಯಾಗಿರುವ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ವರದಿ ತಯಾರಿಕೆ ಬಗ್ಗೆ ನೋಡಿಕೊಳ್ಳಿ. ವರದಿಯಲ್ಲಿರುವ ಪ್ರಮುಖ ಅಂಶಗಳು ನೋಡೋಣ. ಆದರೆ 2011ರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡವರ ಸಂಖ್ಯೆ 24.8% ಇತ್ತು. ಈಗ 8.6%ಗೆ ಇಳಿಕೆಯಾಗಿದೆ ಅಂತ ಹೇಳಲಾಗಿದೆ. ನಗರ ಪ್ರದೇಶದಲ್ಲಿ 21% ಇತ್ತು. ಈಗ 8.5% ಆಗಿದೆ ಅಂತ ಹೇಳಲಾಗಿದೆ. ಇದರಲ್ಲಿ ಸರ್ಕಾರಗಳು ಸಾಮಾಜಿಕ ಬದ್ಧತೆಗಳು ನೀಡದೆ ಹೋದರೆ ಮತ್ತು ಬಡತನ ಪ್ರಮಾಣ ಹೆಚ್ಚುವ ಸಂಭವ ಇದೆ ಅಂತ ಹೇಳಲಾಗಿದೆ. ವರದಿ ತಯಾರಿಕೆ ಆಧಾರ ಯಾವುದಪ್ಪ ಅಂತಂದರೆ ಹಣದುಬ್ಬರ ಆಧರಿಸಿ ಬಡತನ ಪ್ರಮಾಣವನ್ನು ಹಳೆಯದಿಂದ ಸುರೇಶ್ ಡಿ ತೆಂಡೂಲ್ಕರ್ ಅವರ ವರದಿಯಲ್ಲಿ ಮಾನದಂಡಗಳನ್ನು ಆಧಾರವಾಗಿಸಿಕೊಂಡುಕೊಂಡು ಇದನ್ನು ವರದಿ ತಯಾರಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಗುಜರಾತ್ನ ಕಚ್ನ ನಾಯರ್ ಸ್ಮೃತಿ ವನಕ್ಕೆ ಯುನೆಸ್ಕೋ ಪಿಕ್ಸ್ ವರ್ಸೆಲ್ ಅವಾರ್ಡ್. ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಗುಜರಾತ್ನ ಕಚ್ ಜಿಲ್ಲೆಯ ಭುಜ್ನಲ್ಲಿ ಭೂಕಂಪ ಸಂಭವಿಸಿತ್ತು. ಈ ಭೂಕಂಪದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು. ಅದರಿಂದ ಈ ಭೀಕರ ದುರಂತ ನಡೆದ ಸ್ಥಳವಾದ ಗುಜರಾತ್ನ ಭುಜ್ ಎಂಬಲ್ಲಿ ಸರ್ಕಾರದಿಂದ ಸ್ಮೃತಿವನ್ ನಿರ್ಮಿಸಲಾಗಿದೆ. ಈ ಸ್ಮೃತಿವನಕ್ಕೆ ಪ್ರತಿಷ್ಠಿತ ಪಿಕ್ಸ್ ವರ್ಸೆಲ್ಸ್ ಎನ್ಬೋದು ನಾವು ವರ್ಸೆಲ್ಸ್ ಅವಾರ್ಡನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಇದನ್ನು ಯುನೆಸ್ಕೋ ಘೋಷಣೆಯನ್ನು ಮಾಡಿದೆ. ವಾಸ್ತುಶಿಲ್ಪ ಮತ್ತು ವಿನ್ಯಾಸ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಯುನೆಸ್ಕೋ ಪ್ರಶಸ್ತಿ ನೀಡುತ್ತಾ ಬಂದಿದೆ. 2024ನೇ ವರ್ಷದ 7ನೇ ಅತ್ಯಂತ ಸುಂದರ ವಸ್ತು ಸಂಗ್ರಹಾಲಯಗಳ ಪಟ್ಟಿಯಲ್ಲಿ ಸ್ಮೃತಿವನ ಸ್ಥಾನ ಪಡೆದಂತಾಗಿದೆ ಅಂತ ಹೇಳ್ಬೋದು. ಸ್ಮೃತಿವನ್ ಎಲ್ಲಿದೆ ಅಂತಂದರೆ ಗುಜರಾತ್ನಲ್ಲಿದೆ. ಪರಿಸರ ತಜ್ಞ ಡಾಕ್ಟರ್ RK ನಾರಾಯಣ್ ಅವರು ಮಿಯಾವಾಕಿ ಅರಣ್ಯೀಕರಣ ಯೋಜನೆ ಪ್ರಕಾರ ಇದನ್ನು ನಿರ್ಮಿಸಿದ್ದಾರೆ. ಮುಂದೆ ನೋಡಿದರೆ ಸಂಸತ್ ಭವನದ ಸಂಕೀರ್ಣದ ಪ್ರೇರಣಾ ಸ್ಥಳ ದೇಶದ ಪ್ರಮುಖ ಐತಿಹಾಸಿಕ ಪುರುಷರ ಪ್ರತಿಮೆಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಪ್ರೇರಣಾ ಸ್ಥಳವನ್ನು ಉಪರಾಷ್ಟ್ರಪತಿ ಅವರು ಜಗದೀಪ್ ಧನ್ಕರ್ ಅವರು ಉದ್ಘಾಟಿಸಿದರು. ಈ ಸಂಸತ್ ಆವರಣದ ವಿವಿಧ ಭಾಗಗಳಲ್ಲಿ ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾರಾಣಾ ಪ್ರತಾಪ್, ಕಿತ್ತೂರು ರಾಣಿ ಚೆನ್ನಮ್ಮ, ಜಗಜ್ಯೋತಿ ಬಸವೇಶ್ವರ, ಛತ್ರಪತಿ ಶಿವಾಜಿ ಸೇರಿದಂತೆ ದೇಶದ ಪ್ರಮುಖ ಮಹಾನ್ ವ್ಯಕ್ತಿಗಳ ಪ್ರತಿಮೆಗಳನ್ನು ಒಂದೇ ಸ್ಥಳದಲ್ಲಿ ಸ್ಥಳಾಂತರಿಸಿ ಇಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಸಂಸತ್ ಭವನದಲ್ಲಿ ಭಾರತ ಸರ್ಕಾರದ ಮುಖ್ಯ ವಕ್ತಾರರಾಗಿ ಧೀರೇಂದ್ರ ಆಹುಜಾ ನೇಮಕವಾಗಿದ್ದಾರೆ. ಇತ್ತೀಚೆಗೆ ಯಾರು? ಧೀರೇಂದ್ರ ಆಹುಜಾ. ಇವರು ಪ್ರೆಸ್ ಕಾನ್ಫರೆನ್ಸ್ ಬ್ಯೂರೋ ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮಾಹಿತಿಯನ್ನು ಒದಗಿಸುವವರು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳು ಮತ್ತು ಸಂವಹನದೊಂದಿಗೆ ಸಂಪರ್ಕವನ್ನು ಇವರು ಕಲ್ಪಿಸುತ್ತಾರೆ ಅಂತ ಹೇಳ್ಬೋದು ನಾವು. ಧೀರೇಶ್ ಆಹುಜಾ ಅವರು ಇತ್ತೀಚೆಗೆ ಭಾರತ ಸರ್ಕಾರದ ಮುಖ್ಯ ವಕ್ತಾರರಾಗಿದ್ದಾರೆ.
ಮುಂದೆ ನೋಡೋದಾದರೆ ಬಜಾಜ್ ಕಂಪನಿಯಿಂದ ಇತ್ತೀಚೆಗೆ ಬಿಡುಗಡೆ ಮಾಡಿದ ವಿಶ್ವದ ಮೊದಲ CNG ಬೈಕ್ ಯಾವುದಪ್ಪ ಅಂತಂದರೆ ಫ್ರೀಡಮ್ ಸಿಕ್ಕಂತಾಗಿದೆ ಇತ್ತೀಚೆಗೆ ಬಜಾಜ್ ಕಂಪನಿ. ಬಜಾಜ್ ಕಂಪನಿ ತಯಾರಿಸಿರುವ ಸಾಂದ್ರೀಕೃತ ನೈಸರ್ಗಿಕ ಅನಿಲ ಅಂದರೆ ಕಾನ್ಫರ್ಮಸ್ಡ್ ನ್ಯಾಚುರಲ್ ಗ್ಯಾಸ್ ಈ ಮೂಲಕ ಚಲಿಸುವ ಫ್ರೀಡಮ್ ಎಂಬ ಹೆಸರಿನ ವಿಶ್ವದ ಮೊದಲ ಮೋಟಾರ್ ಸೈಕಲನ್ನು ಇತ್ತೀಚೆಗೆ ಮುಂಬೈನಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಬಿಡುಗಡೆ ಮಾಡಿದರು. ಈ ಫ್ರೀಡಮ್ ಎಂದು ಹೆಸರಿಡಲಾಗಿರುವ ಈ ಬೈಕ್ ಪೆಟ್ರೋಲ್ ಮತ್ತು CNG ಇಂದಲೂ ಚಲಿಸುತ್ತದೆ. ಅಂದರೆ ಎರಡು ಪೆಟ್ರೋಲ್ ಬಿ ಎಂದು ಆಗಿರ್ಬೋದು, CNG ಬಿ ಆಗಿರ್ಬೋದು. ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ಬೋದು ನಾವು. ಚಾಲಕರು ಇದನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ. ಅಂದರೆ 1 kg CNG ಅನಿಲಕ್ಕೆ 102 ಕಿಲೋಮೀಟ್ರ್ ಮೈಲೇಜ್ ಕೊಡ್ತದೆ ಅಂತ ಹೇಳ್ಬೋದು. ಯಾವುದು ಫ್ರೀಡಮ್ ಬೈಕ್ ಯಾವುದಕ್ಕೆ ಸಂಬಂಧಿಸಿದೆ? ಬಜಾಜ್ ಕಂಪನಿ ಫ್ರೀಡಮ್ 125 ಸಾಂದ್ರೀಕೃತ ನೈಸರ್ಗಿಕ ಅನಿಲ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದರ ಬಗ್ಗೆ ನೋಡೋದಾದರೆ ಇದು ಮೀಥೇನನ್ನು ಒಳಗೊಂಡಿದೆ. ಇದು CNG. ಇದು ದಹನವಾದಾಗ ಅವಶೇಷ ಇಂಧನಗಳಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಪ್ರಮಾಣಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತದೆ. ಅದು CNG. ಇಂಪಾರ್ಟೆಂಟ್ ನೋಡಿಕೊಳ್ಳಿ. CNG ಫುಲ್ ಫಾರ್ಮ್ ಕೇಳ್ಬೋದು, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಅದೇ ರೀತಿ ಮುಂದೆ ನೋಡೋದಾದರೆ ಜಾನುವಾರುಗಳ ಮೇಲೆ ಕಾರ್ಬನ್ ಡೈಆಕ್ಸೈಡ್ ತೆರಿಗೆ ವಿಧಿಸಿದ ವಿಶ್ವದ ಮೊದಲ ದೇಶ ಯಾವುದಪ್ಪ ಅಂತಂದರೆ ಡೆನ್ಮಾರ್ಕ್ ದೇಶವಾಗಿದೆ. ಅಂದರೆ ಡೆನ್ಮಾರ್ಕ್ ದೇಶ ಇತ್ತೀಚೆಗೆ ಜಾನುವಾರುಗಳ ಮೇಲೆ ಇದು ಕಾರ್ಬನ್ ಡೈಆಕ್ಸೈಡ್ ತೆರಿಗೆ ವಿಧಿಸಿದೆ ಅಂತ ಹೇಳ್ಬೋದು. 2030ರಿಂದ ಜಾನುವಾರು ಹೊಂದಿರುವ ರೈತರುಗಳಿಗೆ ತಮ್ಮ ಹಸು, ಕರುಗಳು ಮತ್ತು ಹಂದಿಗಳು ಹೊರಸೂಸುವ ಅನಿಲಗಳ ಮೇಲೆ ತೆರಿಗೆ ವಿಧಿಸುವುದಾಗಿ ಇತ್ತೀಚೆಗೆ ಡೆನ್ಮಾರ್ಕ್ ದೇಶ ಘೋಷಿಸಿದೆ ಅಂತ ಹೇಳ್ಬೋದು. ಯಾವುದು? ಡೆನ್ಮಾರ್ಕ್ ದೇಶ. ಮುಂದೆ ನೋಡೋದಾದರೆ ಒಲಿಂಪಿಕ್ಸ್ ನಿಯೋಗಕ್ಕೆ ನೀರಜ್ ಚೋಪ್ರಾ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಯಾರು? ನೀರಜ್ ಚೋಪ್ರಾ. 33ನೇ ಆವೃತ್ತಿಯ ಒಲಿಂಪಿಕ್ಸ್ 28 ಕ್ರೀಡಾಪಟುಗಳೊಳಗೊಂಡ ಭಾರತೀಯ ಅಥ್ಲೆಟಿಕ್ ನಿಯೋಗವನ್ನು ಹಾಲಿ ಜಾವೆಲಿನ್ ಚಾಂಪಿಯನ್ ಆಗಿರುವ ನೀರಜ್ ಚೋಪ್ರಾ ಅವರು ಮುನ್ನಡೆಸಲಿದ್ದಾರೆ. ನೀರಜ್ ಚೋಪ್ರಾ ನೋಡಿಕೊಳ್ಳಿ, ಇಂಪಾರ್ಟೆಂಟ್. ಮುಂದೆ ನೋಡೋದಾದರೆ 2024 ಜುಲೈ 1ರಿಂದ ದೇಶದಾದ್ಯಂತ 3 ಅಪರಾಧಿಕ ಕಾನೂನುಗಳನ್ನು ಜಾರಿ ಮಾಡಲಾಗಿದೆ. ಇತ್ತೀಚೆಗೆ ಅಪರಾಧಿಕ ಕಾನೂನುಗಳನ್ನು ಬದಲಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅಂದರೆ ಹಳೆಯ ಬ್ರಿಟಿಷ್ ಕಾಲದಿಂದ ಈ ಕಾಲದ ಬೇರೆ ಬೇರೆ ಚೇಂಜನ್ನು ಮಾಡಲಾಗಿದೆ. ಓಲ್ಡ್ ನ್ಯೂ ಅಂತ ಹೇಳ್ಬೋದು. 3 ಕಾಯ್ದೆಯನ್ನು ಚೇಂಜ್ ಮಾಡಲಾಗಿದೆ. ಕಾಯ್ದೆ ಪಾಸ್ ಆಗಿದ್ದ ಬಗ್ಗೆ ನೋಡಿಕೊಳ್ಳಿ. ಕೇಂದ್ರ ಸರ್ಕಾರವು ಹಳೆ ಕಾಯ್ದೆಗಳ ಬದಲಿಗೆ ಜಾರಿಗೆ ತಂದ 3 ನೂತನ ಕಾಯ್ದೆ. ಅಂದರೆ ಭಾರತದ ದಂಡ ಸಂಹಿತೆ ಇದು 1860ರಲ್ಲಿ ಇದಾಗಿತ್ತು. IPC 1862 ಜನವರಿ 1ಕ್ಕೆ ಜಾರಿ ಆಯಿತು. ಇದು ಭಾರತ ನ್ಯಾಯ ಸಂಹಿತೆ ಎಂದು ಇತ್ತೀಚೆಗೆ ಜಾರಿ ತಂದಿರೋ ಹೊಸ ಕಾಯ್ದೆ ಆಗಿದೆ. ಇದನ್ನು ಅಪರಾಧ ಪ್ರಕ್ರಿಯಾ ಸಂಹಿತೆ 1973 ಅಂದರೆ CRPC ಇತ್ತು ಮೊದಲು. ಈಗ ಅದನ್ನು ಭಾರತೀಯ ನಾಗರಿಕ ಸಂರಕ್ಷಿತ ಸಂಹಿತೆ ಎಂದು ಕಾಯ್ದೆಯನ್ನು ಹೊಸದಾಗಿ ಬದಲಾವಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಇಂಡಿಯನ್ಸ್ ಎವಿಡೆನ್ಸ್ ಆ್ಯಕ್ಟ್ 1872 ಇತ್ತು. 1872 ಸೆಪ್ಟೆಂಬರ್ 1ರಂದು ಇದು ಜಾರಿ ಮಾಡಲಾಯಿತು. ಈಗ ಅದನ್ನು ಭಾರತೀಯ ಸಾಕ್ಷ್ಯ ಕಾಯ್ದೆ ಎಂದು ಹೊಸ ಕಾಯ್ದೆಯನ್ನಾಗಿ ಬದಲಾವಣೆಯನ್ನು ಮಾಡಲಾಗಿದೆ. ಮುಂದೆ ನೋಡೋಣ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಶಾಂಘೈ ಸಹಕಾರ ಸಂಘಟನೆ ಸಮಾವೇಶ ಇತ್ತೀಚೆಗೆ ಕಜಕಿಸ್ತಾನದಲ್ಲಿ ನಡೆದಿದೆ. ಇಲ್ಲಿ ಕಜಕಿಸ್ತಾನ್ ಇದು ಕೂಡ ನಾವು ನ್ಯೂಸಲ್ಲಿ ನೋಡಿದ್ವಿ. ಹೋದ ನ್ಯೂಸಲ್ಲಿ ಕಜಕಿಸ್ತಾನದಲ್ಲಿ ಇತ್ತೀಚೆಗೆ ಸಹಕಾರ ಶಾಂಘೈ ನಡೆದಿದೆ. ಕಜಕಿಸ್ತಾನದ ಆಸ್ಥಾನದಲ್ಲಿ SCO ರಾಷ್ಟ್ರಗಳ ಮುಖ್ಯಸ್ಥರ ಶೃಂಗಸಭೆಯು ಜರುಗಿದೆ. ಈ ಸಭೆಗೆ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರುವ S ಜೈಶಂಕರ್ ಅವರು ಭಾಗವಹಿಸಿದರು. ಅದರ ಜೊತೆಗೆ ಬೆಲಾರಸನ್ನು SCO ಸ್ವಾಗತಿಸಿದರು. ಬೆಲಾರಸ್ ದೇಶವನ್ನು ಇತ್ತೀಚೆಗೆ SCOಯಲ್ಲಿ ಸದಸ್ಯರಾಗಿ ಮಾಡಿಕೊಳ್ಳಲಾಗಿದೆ. ಭಯೋತ್ಪಾದನೆ ಮತ್ತು ಪ್ರಾದೇಶಿಕ ಮತ್ತು ಜಾಗತಿಕವಾಗಿ ಬೃಹತ್ ಸವಾಲಾಗಬಹುದೆಂದು ಇವರು ತಿಳಿಸಿದರು. ನರೇಂದ್ರ ಮೋದಿಯವರು
SCO ಶೃಂಗಸಭೆ 2023ರಲ್ಲಿ ಭಾರತದ ನೇತೃತ್ವದಲ್ಲಿ ವರ್ಚುವಲ್ ಮೂಲಕ ಜರುಗಿತು. 2025ರ SCO ಶೃಂಗಸಭೆ ಚೀನಾದಲ್ಲಿ ನಡೆಯಲಿದೆ. ಎಲ್ಲಿ? ಚೀನಾದಲ್ಲಿ ನಡೆಯುತ್ತದೆ 2025ರದ್ದು, ಮುಂದಿನ ವರ್ಷದ್ದು. ಈಗ 2024 ಅಕ್ಟೋಬರ್ 14-16ರಂದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ SCO ರಾಷ್ಟ್ರಗಳ ಸಹಕಾರ ಮುಖ್ಯಸ್ಥರ ಸಭೆ ಸೇರಲಿದೆ. ಎಲ್ಲಿ ಅಂದರೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಮುಖ್ಯಸ್ಥರದ್ದು ರಾಷ್ಟ್ರಗಳ ಮುಖ್ಯಸ್ಥರದ್ದು. ಇತ್ತೀಚೆಗೆ ಇದು ಸಮಾವೇಶ ಕಜಕಿಸ್ತಾನದಾಗ ನಡೆದದ ಸದಸ್ಯ ರಾಷ್ಟ್ರಗಳದ್ದು. ಶಾಂಘೈ ಸಹಕಾರ ಸಂಘಟನೆ ನೋಡೋಣ. ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಯುರೇಷಿಯಾ ಭಾಗದ ಆರ್ಥಿಕ, ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ 1996ರಲ್ಲಿ ಈ ಶಾಂಘೈ 5 ಎಂಬ ಸಂಸ್ಥೆಯನ್ನು ಆರಂಭ ಮಾಡಲಾಗುತ್ತದೆ. ನಂತರ ಏನಾಗ್ತದಂದರೆ 2001ರಾಗ ಜೂನ್ 15ರಂದು 5 ಸಂಸ್ಥಾಪಕ ರಾಷ್ಟ್ರಗಳಿಂದ SCO ಸಂಘಟನೆ ಆರಂಭವಾಗ್ತದೆ ಅಂತ ಹೇಳ್ಬೋದು. ಯಾವುದು? 5 ಸದಸ್ಯ ರಾಷ್ಟ್ರಗಳಿಂದ ಈ SCO ಆರಂಭವಾಗುತ್ತದೆ. ಈ 5 ಸಂಸ್ಥಾಪನಾ ರಾಷ್ಟ್ರಗಳು ನೋಡೋದಾದರೆ ಮೊದಲನೇದಾಗಿ ಚೀನಾ, ರಷ್ಯಾ, ಮೂರನೇದು ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ಐದನೇದಾಗಿ ತಜಿಕಿಸ್ತಾನ್. ಎಷ್ಟು? 5 ಒಟ್ಟಿನಲ್ಲಿ 5 ಸದಸ್ಯ ರಾಷ್ಟ್ರಗಳು ಸಂಸ್ಥಾಪನಾ ರಾಷ್ಟ್ರಗಳಾಗಿವೆ. ಪ್ರಶ್ನೆ ಕೇಳಬಹುದು, SCOನ ಸದಸ್ಯ ರಾಷ್ಟ್ರಗಳು ಕೇಳಬಹುದು ಅಥವಾ ಸಂಸ್ಥಾಪಕ ರಾಷ್ಟ್ರಗಳು ಎಷ್ಟಂತ ಕೇಳ್ಬೋದು. ಸಂಸ್ಥಾಪಕ ರಾಷ್ಟ್ರಗಳು 5 ಇದ್ದಾವೆ: ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಿಕಿಸ್ತಾನ್. ಈ ಶಾಂಘೈ ಸಹಕಾರ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಚೀನಾದ ಬೀಜಿಂಗ್ನಲ್ಲಿದೆ. 2001ರಲ್ಲಿ ಉಜ್ಬೇಕಿಸ್ತಾನ್ ಸೇರ್ಪಡೆ ಆಗ್ತದೆ. 2017ರಲ್ಲಿ ಭಾರತ ಮತ್ತು ಬಾಂಗ್ಲಾದೇಶಗಳು ಸೇರ್ಪಡೆ ಆಗ್ತವೆ. 2023ರಲ್ಲಿ ಇರಾನ್ ಮತ್ತು 2024 ಜುಲೈನಲ್ಲಿ ಬೆಲಾರಸ್ ಸೇರ್ತದೆ. ಇತ್ತೀಚೆಗೆ ಬೆಲಾರಸ್ ದೇಶ ಸೇರಿದೆ ಅಂತ ಹೇಳ್ಬೋದು. ಇರಾನ್ ದೇಶ 2023ರಲ್ಲಿ ಸೇರಿದೆ. ಮಂಗೋಲಿಯಾವು ವೀಕ್ಷಕ ಸ್ಥಾನವನ್ನು ಮಾನ ಪಡೆದ ದೇಶವಾಗಿದೆ. ಯಾವುದು? ಮಂಗೋಲಿಯಾ. ಈ ಸ್ಕೋರ್ಯಾಟ್ಸ್ ಅಂದರೆ SCO ರ್ಯಾಟ್ಸ್ ನೋಡೋದಾದರೆ ಈ ರೀಜನಲ್ ಆ್ಯಂಟಿ ಟೆರರಿಸಮ್ ಅಂದರೆ ಟೆರರಿಸ್ಟ್ ಸ್ಟ್ರಾಟಜಿ ಆ್ಯಂಡ್ ಶಾಂಘೈ ಕೋಆಪರೇಷನ್ ಶಾಂಘೈ ಸಹಕಾರದ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ಸಂಸ್ಥೆಯನ್ನು 2004ರಲ್ಲಿ ಆರಂಭಿಸಲಾಗ್ತದೆ. ಈ ಸ್ಕೋರ್ಯಾಟ್ಸ್ ಯಾವಾಗ ಆರಂಭ ಮಾಡಲಾಗಿದೆ ಅಂದರೆ 2004ರಲ್ಲಿ. ಇದು ಸದಸ್ಯ ರಾಷ್ಟ್ರಗಳು ಟೆರರಿಸಮ್ ಮತ್ತು ಡ್ರಗ್ ಸ್ಮಗ್ಲಿಂಗ್ ವಿರೋಧಿ ಕಾರ್ಯ ಕೈಗೊಳ್ಳುತ್ತಿವೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದರೆ ಉಜ್ಬೇಕಿಸ್ತಾನದ ತಾಸ್ಕೆಂಟ್ನಲ್ಲಿ ಈ ಸ್ಕೋರ್ಯಾಟ್ಸ್ನ ಕೇಂದ್ರ ಕಚೇರಿ ಒಳಗೊಂಡಿದೆ. ಅದೇ ರೀತಿ ಮುಂದೆ ನೋಡೋದಾದರೆ 2024ರ ಬ್ರಿಕ್ಸ್ನ 16ನೇ ಸಭೆಗೆ ಮೊದಲ ಬಾರಿಗೆ ಭಾಗವಹಿಸಿದ ನೂತನ 4 ರಾಷ್ಟ್ರಗಳು. ಇತ್ತೀಚೆಗೆ ಬ್ರಿಕ್ಸ್ನ 16ನೇ ಸಭೆಯಲ್ಲಿ ನೂತನ 4 ರಾಷ್ಟ್ರಗಳು ಭಾಗವಹಿಸಿವೆ. 16ನೇ ಸಭೆಯು ಇತ್ತೀಚೆಗೆ ರಷ್ಯಾದ ಕಜಾನ್ನಲ್ಲಿ ನಡೆಯಲಿದೆ. ಯಾವಾಗ? ಅಕ್ಟೋಬರ್ 22ರ ರಷ್ಯಾ ದೇಶದ ಕಜಾನ್ನಲ್ಲಿ. ಈ ಸಭೆಗೆ ಸಂಬಂಧಿಸಿದಂತೆ ರಷ್ಯಾದ ಮಾಸ್ಕೋದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ವಿದೇಶಾಂಗ ಸಚಿವ ಮಟ್ಟದ ಸಭೆಯು ನಡೆಯಿತು. ಈ ಸಭೆಗೆ ಈಜಿಪ್ಟ್, ಇರಾನ್, UAE, ಇಥಿಯೋಪಿಯಾ ರಾಷ್ಟ್ರಗಳು ವಿದೇಶಾಂಗ ಸಚಿವರುಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಇದರಲ್ಲಿ ಬ್ರಿಕ್ಸ್ 16ನೇ ಶೃಂಗಸಭೆಯಲ್ಲಿ. ಈ ಮೂಲಕ ದೇಶದ ಮೊದಲ ಬಾರಿಗೆ ಸಚಿವರ ಮಟ್ಟದ ಸಭೆಯಲ್ಲಿ ನೂತನವಾಗಿ ಸೇರ್ಪಡೆಗೊಳ್ಳುತ್ತಿರುವ 4 ರಾಷ್ಟ್ರಗಳು ಎಂಬ ವಿಶೇಷವಾಗಿದೆ ಎಂದು ಹೇಳಬಹುದು. ಅಂದರೆ ಇತ್ತೀಚೆಗೆ ಬ್ರಿಕ್ಸ್ನ ಶೃಂಗಸಭೆ ಅಕ್ಟೋಬರ್ನಲ್ಲಿ ನಡೆಯಲಿದೆ ರಷ್ಯಾ ದೇಶದ ಕಜಾನ್ನಲ್ಲಿ. ಇದರಲ್ಲಿ ಈಜಿಪ್ಟ್, ಇರಾನ್, UAE, ಇಥಿಯೋಪಿಯಾ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಭಾಗವಹಿಸಲಿದ್ದಾರೆ ಅಂತ ಹೇಳ್ಬೋದು. 4 ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡೆಗೊಂಡ 4 ಹೊಸ ರಾಷ್ಟ್ರಗಳು. ಬ್ರಿಕ್ಸ್ 15ನೇ ಸಭೆ ಜರುಗಿತ್ತು ಎಲ್ಲಪ್ಪ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ 2023 ಆಗಸ್ಟ್ 22ರಾಗ. ಬ್ರಿಕ್ಸ್ ವ್ಯಾಪ್ತಿಯನ್ನು ವಿಸ್ತರಿಸುವ ದೃಷ್ಟಿಯಿಂದ ಈ ಸಭೆಯಲ್ಲಿ ಬ್ರಿಕ್ಸ್ ಆತಿಥ್ಯ ವಹಿಸಿದ ರಾಷ್ಟ್ರವಾದ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸರವರು 6 ರಾಷ್ಟ್ರವನ್ನು ಆಯ್ಕೆ ಮಾಡ್ತಾರೆ. ಯಾವ ರಾಷ್ಟ್ರ ಅಂದರೆ ಅರ್ಜೆಂಟೀನಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು UAEಗಳಿಗೆ ಇವು ಸೇರ್ಪಡೆ ಆಗಲು ಆಹ್ವಾನ ನೀಡ್ತಾರೆ. ರಾಮಫೋಸ ಅವರು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾದರು. ಅಧಿಕೃತವಾಗಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆಯುವ ಮೂಲಕ ಎಷ್ಟಪ್ಪ ಅಂತಂದರೆ 2024ರಲ್ಲಿ
ಒಂದಕ್ಕೆ ನಿಗದಿ ಮಾಡಲಾಗ್ತದೆ. ಜನವರಿ 1ಕ್ಕೆ ಒಕ್ಕೂಟದ ಸದಸ್ಯತ್ವ ಪಡೆದ 4 ರಾಷ್ಟ್ರಗಳು ಅಂದರೆ 6 ರಾಷ್ಟ್ರಗಳು ಅಪ್ಲಿಕೇಶನ್ ಹಾಕಿದ್ರು ಕೂಡ 4 ರಾಷ್ಟ್ರಗಳು ಇದನ್ನು ಇದು ಮಾಡ್ತಾವೆ, ಸ್ಥಾನಮಾನ ಪಡಿತಾವೆ, ಸದಸ್ಯತ್ವ ಪಡಿತಾವೆ ಅಂತ ಹೇಳ್ಬೋದು. 2024 ಜನವರಿ 1ಕ್ಕೆ ಅನ್ವಯವಾಗುವಂತೆ 4 ರಾಷ್ಟ್ರಗಳಾದ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ರಾಷ್ಟ್ರಗಳು ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆಯುತ್ತವೆ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್ ಇವು ನೋಡಿಕೊಳ್ಳಿ. ಯಾವ್ಯಾವ ದೇಶ ಅಂತಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಇವು ಬ್ರಿಕ್ಸ್ನ ಸದಸ್ಯತ್ವವನ್ನು ಪಡೆದುಕೊಂಡಿವೆ 4 ರಾಷ್ಟ್ರಗಳು. ಈಗ ಬ್ರಿಕ್ಸ್ನ ಸದಸ್ಯತ್ವ 5ರಿಂದ 9ನೇ ಸ್ಥಾನಕ್ಕೆ ಏರಿದೆ ಅಂತ ಹೇಳ್ಬೋದು. ಅಂದರೆ 5 ರಾಷ್ಟ್ರಗಳಿದ್ವು, ಈಗ 9 ರಾಷ್ಟ್ರಗಳಾಗಿವೆ. ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಪಡೆದ ನಂತರ ಈ 4 ರಾಷ್ಟ್ರಗಳ ಪ್ರತಿನಿಧಿಗಳು ಮೊದಲ ಬಾರಿಗೆ ಬ್ರಿಕ್ಸ್ನ ಒಕ್ಕೂಟದ 2024 ಸಚಿವ ಮಟ್ಟದ ಸಭೆಯಲ್ಲಿ ಭಾಗವಹಿಸಿದರು ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ ಫೋಟೋ. ಇಲ್ಲಿ ಬಂದು ಆ 4 ದೇಶದ ಅವ್ರು ಬಂದು ಭಾಗವಹಿಸಿದರು ಇದರಲ್ಲಿ. ಆಹ್ವಾನ ತಿರಸ್ಕರಿಸಿದ ಅರ್ಜೆಂಟೀನಾ ಏನು ಮಾಡ್ತದಂದ್ರೆ ಈ ಆಹ್ವಾನವನ್ನು ತಿರಸ್ಕರಿಸಿದ ಅಂತ ಹೇಳ್ಬೋದು. ಅರ್ಜೆಂಟೀನಾ ದೇಶದಲ್ಲಿ ಸರ್ಕಾರ ಬದಲಾವಣೆ ಆದ ಹಿನ್ನೆಲೆಯಲ್ಲಿ ವಿದೇಶಾಂಗ ನೀತಿಯಲ್ಲಾದ ಬದಲಾವಣೆಯಿಂದಾಗಿ ಬ್ರಿಕ್ಸ್ ಒಕ್ಕೂಟಕ್ಕೆ ಸೇರ್ಪಡೆ ಆಹ್ವಾನವನ್ನು 2023 ಡಿಸೆಂಬರ್ 29ರಂದು ಇದು ತಿರಸ್ಕರಿಸಿತು. ಯಾವುದು ಅರ್ಜೆಂಟೀನಾ. ಅಂದ್ರೆ 6ದಾಗ 4 ಹೋಗಿದ್ದವು, ಅದರಲ್ಲಿ ಇದು ಒಂದು ಯಾವುದಪ್ಪ ಅಂತಂದ್ರೆ ಅರ್ಜೆಂಟೀನಾ ಹೊರಗೆ ಬಂದದ. ಅಧಿಕೃತವಾಗಿ ಸದಸ್ಯತ್ವ ಪಡೆಯದ ಸೌದಿ ಅರೇಬಿಯಾ ಏನು ಮಾಡಿದ ಅಂದರೆ ಇದನ್ನು ಅಧಿಕೃತವಾಗಿ ಸದಸ್ಯತ್ವವನ್ನು ಪಡೆದಿಲ್ಲ ಅಂತ ಹೇಳ್ಬೋದು. ಅದು ಒಟ್ಟು 6 ಇದ್ದವು. 6ರಲ್ಲಿ ಈಜಿಪ್ಟ್, ಇಥಿಯೋಪಿಯಾ ಮತ್ತು ಇರಾನ್, UAEಗಳು 4 ರಾಷ್ಟ್ರಗಳ ಸದಸ್ಯತ್ವ ಪಡೆದವು. ಅರ್ಜೆಂಟೀನಾ ಹೊರಗೆ ಹೋಯ್ತು, ಬೇಡ ಅಂತ ತಿರಸ್ಕಾರ ಮಾಡಿತ್ತು. ಈಗ ಉಳಿದದ್ದು ಸೌದಿ ಅರೇಬಿಯಾ. ಈ ಸೌದಿ ಅರೇಬಿಯಾ ಏನಂದರೆ ಇನ್ನೂ ಸದಸ್ಯತ್ವ ಪಡೆದಿಲ್ಲ ಬ್ರಿಕ್ಸದ. ಹಾಗಾದರೆ ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ನಿಮ್ಮ ಕ್ವಶನ್ ಇದನ್ನೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ವೋ ಹೋಗಿ ಎಲ್ಲರೂ ಒಂದು ಸಲ ಜಾಯ್ನ್ ಆಗಿ ಆದಷ್ಟು ಬೇಗ ಈ ನಮ್ಮ ವಿಡಿಯೋನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೆ ತಪ್ಪಲಿ, ಎಲ್ಲರೂ ನೋಡಲಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.